ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೆ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಸತ್ಯಂ ಶಿವಂ ಸುಂದರಂ. ಪ್ರಭುವು ಮಾನವ ಶಿಶುವಿನ ಅವತಾರ ರೂಪದಲ್ಲಿ ದಶರಥನ ಮನೆಯಲ್ಲಿ ಜನಿಸಿ ಜಗತ್ತಿಗೆ ತನ್ನ ಲೀಲೆಗಳನ್ನು ತೋರಿಸುವ ಕಾಲ ಸನ್ನಿಹಿತವಾಗುತ್ತಿದೆ. ಯಾರಲ್ಲಿಯೇ ಎಲ್ಲ ವಿದ್ಯೆಗಳು ನೆಲೆಸಿರುವವೋ, ಯಾರಿಗೆ ವೇದಗಳೇ ಉಸಿರಾಗಿರುವವೋ, ಆ ಪರಮಾತ್ಮನು ಲೋಕಲೀಲೆಯ ಕಾರಣದಿಂದಾಗಿ ಸಕಲ ವಿದ್ಯಾ ಪಾರಂಗತನಾಗಿ ಮುಂದೆ ಜಗತ್ತಿನ ಲೀಲೆಗಳನ್ನು ತೋರಿಸುವುದಕ್ಕಾಗಿ ಸಜ್ಜಾಗಿದ್ದಾನೆ. ಆತನ ಲೀಲೆಗಳ ಪ್ರಾರಂಭೋತ್ಸವವೋ ಎನ್ನುವಂತೆ ವಿಶ್ವಾಮಿತ್ರರು ದಶರಥನ ಆಸ್ಥಾನಕ್ಕೆ ಆಗಮಿಸಿದ್ದಾರೆ. ಆ ವಿಶ್ವಾಮಿತ್ರರೇ ಜಗತ್ತಿಗೆ ಶ್ರೀರಾಮಚಂದ್ರನ ಲೀಲೆಗಳನ್ನು ಪ್ರಕಟಪಡಿಸಬೇಕೆಂದು ಆ ಪ್ರಭುವಿನ ಚಿತ್ತವೂ ಆಗಿರಬೇಕು. ಯಹ ಸಭ ಚರಿತ ಕಹಾ ಮೈ ಗಾಯೇ ಅಗಿಲಿ ಕಥಾ ಸುನಹು ಮನ ಲಾಯೇ ವಿಶ್ವಾಮಿತ್ರ महामुनि ज्ञानी बसहि विपिन शुभ शाश्रम जानी जह जप यज्ञयो जोग मुनि करहि अति मारीच सुबाहु ही डरहि देखत जग निसाचर धावहि करघि उपद्रव मुनि दुख पावहि बाधित नय मन चिंता व्यापी हरि बिनु मरहि न निसिचर पापी तब मुनि बर मन कीन्ह विचार प्रभु अवतरे बुहर न मही भारा येहू मिस देखो पद जाये करि बिनति आनो दोयु भाये ज्ञान विराग सकल गुण आयना सो प्रभु मैं देखब भरि ನಯನ. ಭವಾನಿ, ಈ ಕಥೆಯನ್ನು ಇಷ್ಟರವರೆಗೆ ಹಾಡಿ ಹೇಳಿದೆ. ಮುಂದಿನ ಕಥೆಯನ್ನು ಶ್ರದ್ಧೆಯಿಂದ ಆಲಿಸು. ಜ್ಞಾನಿಗಳಾದ ವಿಶ್ವಾಮಿತ್ರ ಮಹಾಮುನಿಗಳು ಕಾಡಿನಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ವಾಸಿಸುತ್ತಿದ್ದರು. ಅಲ್ಲಿ ಅವರು ಜಪ ತಪ ಯೋಗ ಯಜ್ಞಗಳನ್ನು ಆಚರಿಸುತ್ತಾಗಿದ್ದರು. ಆದರೆ ಅಲ್ಲಿ ಅವರು ಮಾರೀಚ ಮತ್ತು ಸುಬಾಹು ಎಂಬ ರಾಕ್ಷಸರಿಂದ ತುಂಬಾ ಭಯಪಡುತ್ತಿದ್ದರು. ಯಜ್ಞವನ್ನು ಕಂಡ ಕೂಡಲೇ ಆ ರಾಕ್ಷಸರು ಓಡಿ ಬಂದು ಕಾಟ ಕೊಡುತ್ತಿದ್ದುದರಿಂದ ಮುನಿಗಳು ತುಂಬಾ ದುಃಖಿತರಾಗುತ್ತಿದ್ದರು. ಈ ಪಾಪಿ ರಾಕ್ಷಸರು ಹರಿಯೆಂದಲ್ಲದೆ ಬೇರಾರಿಂದಲೂ ಸಾಯತಕ್ಕವರಲ್ಲ ಎಂದು ತಿಳಿದಂತಹ ಆ ಗಾಧೀತನೆಯ ವಿಶ್ವಾಮಿತ್ರರು ಆಲೋಚಿಸಿ ಭೂಭಾರವನ್ನು ಪರಿಹರಿಸಲು ಶ್ರೀಹರಿಯು ಅಯೋಧ್ಯೆಯಲ್ಲಿ ಶ್ರೀರಾಮನಾಗಿ ಈಗ ಅವತರಿಸಿರುವನು. ಈ ನೆಪದಿಂದ ನಾನು ಹೋಗಿ ಆ ಪ್ರಭು ಶ್ರೀರಾಮಚಂದ್ರನ ಚರಣ ದರ್ಶನವನ್ನು ಮಾಡುವೆನು. ಹಾಗೂ ರಾಜನಲ್ಲಿ ವಿನಂತಿಗೈದು ಆ ಇಬ್ಬರು ಸೋದರರನ್ನು ಕರೆತಂದು ಈ ರಾಕ್ಷಸರ ಬಾಧೆಯಿಂದ ಬಿಡುಗಡೆ ಹೊಂದುವೆ. ಜ್ಞಾನ ವೈರಾಗ್ಯ ಸದ್ಗುಣಗಳ ನಿಧಿಯಾದ ಪ್ರಭುವನ್ನು ಕಣ್ಣಾರೆ ಕಾಣುವೆ. ಆಹಾ, ಭಗವಾನ್ ಶ್ರೀರಾಮಚಂದ್ರನ ದರ್ಶನ ಪಡೆಯುವುದು ನನ್ನ ಸೌಭಾಗ್ಯವೇ ಸರಿ. ಬಹುವಿಧಿ ಕರತ ಮನೋರಥ ಜಾತಲಾಗಿ ನಹಿ ಭಾರ ಕರಿಮಜ್ಜನಕ ಸರವು ಜಲಗಯೇ ಭೂಪತರ ಭಾರ. ಈ ಪ್ರಕಾರ ಅನೇಕ ಮನೋರಥಗಳನ್ನು ಮಾಡುತ್ತಾ ವಿಶ್ವಾಮಿತ್ರರಿಗೆ ಅಯೋಧ್ಯೆಗೆ ಬರಲು ತಡವಾಗಲಿಲ್ಲ. ಸರಿಯೂ ನದಿಯಲ್ಲಿ ಮಿಂದು ರಾಜಸಭೆಗೆ ಆಗಮಿಸಿದರು. ಮುನಿಯಾಗಮನ ಸುನಾ ಜಬರಾಜ ಮಿಲನ ಗಯವೊಲೈ ವಿಪ್ರ ಸಮಾಜ ಕರಿದಂಡವತ ಮುನಿ ಹಿಸನ ಮಾನಿ ನಿಜ ಆಸನ ಬೈಠಾರೆ ನಿ ಆನಿ ಚರಣ ಪಖಾರಿ ಕಿನ್ಹಿ ಅತಿ ಪೂಜಾ ಮೋಸಮ ಆಜು ಧನ್ಯ ನಹಿ ದೂಜಾ ವಿವಿಧ ಭಾತಿ ಭೋಜನ ಕರವಾವ ಮುನಿಬರ ಹೃದಯ ಹರಷ ಅತಿ ಪಾವ ಪುನಿ ಚರಣ ನಿಮೇಲೆ ಸುತಚಾರಿ ರಾಮ देखी मुनि देह बिसारी भये मगन देखत मुख शोभा जनु चकोर पूरन ससी लोभा
ಅಪಮನ ಹರ್ಷಿ ಬಚನ कहरावु मुनि अस कृपा न कीन्ही हुकावु केहि कारण आगमन तुम्हारा कहु सो करत लावऊ भारा असुर समूह सता वही मोही मैं जाचन कायवु नृपतोहि अनुज समेत देहु रघुनाथ ನಿಶಿಚರ ಬಧಮೈ ಹೋ ಬಸನಾಥ. ಮುನೀಶ್ವರರ ಆಗಮನವನ್ನು ತಿಳಿದುಕೊಂಡು ದಶರಥ ಮಹಾರಾಜನು ಬ್ರಾಹ್ಮಣರೊಡನೆ ಎದುರುಗೊಂಡು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವರನ್ನು ಕರೆತಂದು ಉನ್ನತ ಆಸನದಲ್ಲಿ ಕುಳ್ಳಿರಿಸಿದನು. ಅರ್ಘ್ಯಪಾದ್ಯಾದಿ ಪೂಜೆಗೈದು ನನಗಿಂತ ಧನ್ಯರಾದವರು ಎಂದು ಯಾರಿದ್ದಾರೆ? ನನ್ನ ಜನ್ಮವು ಧನ್ಯವಾಯಿತು ಎಂದುಕೊಂಡು ಅತಿಥಿ ಮರ್ಯಾದೆಗೆ ಅನುಸಾರವಾಗಿ ಅವರನ್ನು ಭೋಜನಾದಿಗಳಿಂದ ತೃಪ್ತಿಪಡಿಸಿದನು. ಮುನಿವರನು ಇದರಿಂದ ಹರ್ಷಿತನಾದನು. ಬಳಿಕ ರಾಜನು ತನ್ನ 4 ಕುಮಾರರನ್ನು ಕರೆಸಿದನು. ಅವರು ಮುನಿಯ ಚರಣಗಳಿಗೆ ವಂದನೆ ಮಾಡಿ ಆಶೀರ್ವಾದ ಪಡೆದರು. ಶ್ರೀರಾಮಚಂದ್ರನನ್ನು ಕಂಡ ಮುನಿಯು ಮೈಮರೆತನು. ಚಂದ್ರನನ್ನು ಕಂಡ ಚಕೋರದಂತೆ ಶ್ರೀರಾಮನ ಸೌಂದರ್ಯವನ್ನು ಕಂಡು ಮುನಿಯು ಮುಗ್ಧನಾದನು. ಆಗ ರಾಜನು ಮನದಲ್ಲೇ ಹಿಗ್ಗಿ ಹೇಳಿದನು, ಮುನೀಶ್ವರರೇ, ದಯಗೈದು ನೀವು ಇಲ್ಲಿಗೆ ಬಂದು ನಮ್ಮನ್ನು ಅನುಗ್ರಹಿಸಿರುವಿರಿ. ಇಷ್ಟರವರೆಗೆ ಈ ವಿಧವಾಗಿ ನಿಮ್ಮ ಕೃಪೆ ಆಗಿದ್ದಿಲ್ಲ. ಇಂದು ನಿಮ್ಮ ಆಗಮನದ ಕಾರಣವನ್ನು ದಯವಿಟ್ಟು ತಿಳಿಸಿರಿ. ನಿಮ್ಮ ಆಜ್ಞೆಯನ್ನು ತಡಮಾಡದೆ ನಾನು ಈಡೇರಿಸುತ್ತೇನೆ. ಆಗ ಮುನಿಗಳು ಹೇಳಿದರು, ರಾಜ, ಅಸುರರ ಸಮೂಹಗಳು ನನಗೆ ತುಂಬಾ ಕಾಡುತ್ತಿವೆ. ಆದ್ದರಿಂದ ನಾನು ನಿನ್ನ ಸಹಾಯವನ್ನು ಕೋರಿ ಬಂದಿದ್ದೇನೆ. ತಮ್ಮನ ಸಹಿತ ಶ್ರೀ ರಘುನಾಥನನ್ನು ನನ್ನೊಡನೆ ಕಳಿಸಿಕೊಡು. ಅವರ ಸಹಾಯದಿಂದ ರಾಕ್ಷಸರನ್ನು ನಿರ್ಮೂಲನಗೈದು ನಾನು ಸುರಕ್ಷಿತನಾಗುವೆನು. ಇದೇ ನಾನು ಬಂದಿರುವ ಕಾರಣವು. ದೇಹು ಭೂಪ ಮನಹರ್ಷಿತ ತಜಹು ಮೋಹ ಅಜ್ಞಾನ ಧರ್ಮ ಸುಜಸ ಪ್ರಭು ತುಮಕೌ ಇನಃ ಕಹ ಅತಿ ಕಲ್ಯಾಣ. ರಾಜನೇ, ಅಜ್ಞಾನವನ್ನು ಮೋಹವನ್ನು ತೊರೆದು ಸಂತೋಷವಾದ ಮನಸ್ಸಿನಿಂದ ಇವರನ್ನು ನನಗೆ ಒಪ್ಪಿಸು. ಅದರಿಂದ ಧರ್ಮವು ಪುಣ್ಯವು ಸತ್ಕೀರ್ತಿಯು ನಿನಗೆ ದೊರೆಯುವುದು. ಅವರಿಗೂ ಪರಮ ಶ್ರೇಯೋ ಲಾಭವೂ ಆಗುವುದು. ಸುನಿರಾಜ ಅತಿ ಅಪ್ರಿಯ ಬಾನಿ ಹೃದಯ ಕಂಪ ಮುಖ ಧುತಿ ಕುಮುಲಾನಿ ಚೌಥೇ ಪನಪಾಯವು ಸುತಚಾರಿ ವಿಪ್ರವಚನ ನಹಿ ಕಹೆಹು ಬಿಚಾರಿ ಮಾಗಹು ಭೂಮಿ ದೇನು ಧನ ಕೋಸ ಸರ್ಬಸದೇವು ಆಜೋ ಸಹರೋಸ ದೇಹ ಪ್ರಾಣತೆ ಪ್ರಿಯ ಕछु ನಾಹಿ ಸೋವು ಮುನಿ ದೇವು ನಿಮಿಷ ಏಕ ಮಾಹಿ ಸಬಸುತ ಪ್ರಿಯ ಮೋಹಿ ಪ್ರಾಣಕಿ ನಾಯಿ ರಾಮದೇತ ನಹಿ ಬನಯಿ ಗೊಸಾಯಿ ಕಹ ನಿಸಿಚರ ಅತಿ ಘೋರ ಕಠೋರ ಕಹ ಸುಂದರ ಸುತ ಪರಮ ಕಿಶೋರ ಸುನಿ ನೃಪಗಿರಾ ಪ್ರೇಮ ರಸ ಸಾನಿ ಹೃದಯ ಹರ ಶಮಾನ ಮುನಿ ಜ್ಞಾನಿ ಬಬಸಿಷ್ಠ ಬಹುವಿಧಿ ಸಮझावा ನೃಪ ಸಂದೇಹ ನಾಸ ಕಹ ಪಾವ ಅತಿ ಆದರ ದೋವು ತನಯ ಬೋಲಾಯೇ ಹೃದಯ ಲಾಯಿ ಬಹು ಭಾಂತಿ ಸಿಖಾಯೇ ಮೇರೆ ಪ್ರಾಣನಾಥ ಸುತ ದೋವು ತುಮ ಮುನಿ ಪಿತಾ ಆನ ನಹಿ ಕೋವು. ಮುನೀಶ್ವರರ ಮಾತು ರಾಜನಿಗೆ ಅಪ್ರಿಯವಾಗಿ ಅನಿಸಿತು. ಅವನ ಹೃದಯ ನಡುಗಿತು, ಮುಖವು ಬಾಡಿತು. ಅವನು ದುಃಖಾವೇಶದಿಂದ ಎಂತೆಂದನು, ಮುನಿವರಿಯರೇ, ಈ 4 ಕುಮಾರರನ್ನು ನಾನು ವೃದ್ಧಾಪ್ಯದಲ್ಲಿ ಪಡೆದಿರುವೆನು. ನೀವು ಇವರನ್ನು ಕೇಳುವುದು ಸಮುಚಿತವಲ್ಲ. ಮುನಿಯೇ, ತಾವು ಭೂಮಿಯನ್ನು, ಗೋ, ಧನ, ಬಕ್ಕಸ, ಭಂಡಾರ ಬೇಕಾದರೆ ಕೇಳಿ, ಹರ್ಷದಿಂದ ನನ್ನ ಸರ್ವಸ್ವವನ್ನು ಕೊಟ್ಟೇನು. ದೇಹ ಪ್ರಾಣಗಳಿಗಿಂತ ಹೆಚ್ಚು ಪ್ರಿಯವಾದುದೇನಾದರೂ ಇದ್ದರೆ ಅದನ್ನು ಕೊಟ್ಟು ಬಿಟ್ಟೇನು. ಎಲ್ಲ ಮಕ್ಕಳು ನನಗೆ ಪ್ರಾಣ ಪ್ರಿಯರು. ಸ್ವಾಮಿ, ಅವರಲ್ಲಿಯೂ ಶ್ರೀರಾಮನು ಅತಿ ಪ್ರಿಯನಾದ್ದರಿಂದ ಅವನನ್ನು ಯಾವ ರೀತಿಯಿಂದಲೂ ಕೊಡಲಾರೆ. ಅತ್ಯಂತ ಭಯಂಕರರಾದ ಕ್ರೂರ ರಾಕ್ಷಸರಲ್ಲಿ, ಕಿಶೋರ ವಯಸ್ಸಿನ ಪರಮ ಕೋಮಲರಾದ ಸುಂದರ ನನ್ನ ಪುತ್ರರಲ್ಲಿ
ಪ್ರೇಮರಸ ಭರಿತವಾದ ರಾಜನ ಮಾತನ್ನು ಕೇಳಿ ಜ್ಞಾನಿ ಮುನಿ ವಿಶ್ವಾಮಿತ್ರರು ಹೃದಯದಲ್ಲಿ ಹರ್ಷಿತರಾದರು. ಬಳಿಕ ಗುರುಗಳಾದ ವಸಿಷ್ಠರು ಅರಸನಿಗೆ ಅನೇಕ ರೀತಿಯಿಂದ ವಿವೇಕವನ್ನು ಹೇಳಿದರು. ಅದರಿಂದ ರಾಜನ ಭಯ ಸಂದೇಹಗಳು ದೂರವಾದವು. ರಾಜನು ತುಂಬಾ ಆದರದಿಂದ ಇಬ್ಬರು ಅಂದರೆ ರಾಮಲಕ್ಷ್ಮಣರಿಬ್ಬರ ಮಕ್ಕಳನ್ನು ಕರೆಸಿದನು. ಅವರನ್ನು ಎದೆಗಪ್ಪಿಕೊಂಡು ಅವರಿಗೆ ಅನೇಕ ವಿಧದಿಂದ ಉಪದೇಶಗಳನ್ನು ನೀಡಿದನು. ಮತ್ತೆ ಋಷಿಯ ಬಳಿ ಹೇಳಿದನು, ಮುನಿವರ, ಈ ಇಬ್ಬರು ಕುಮಾರರು ನನ್ನ ಪ್ರಾಣಗಳು. ಈಗ ನೀನೇ ಅವರಿಗೆ ತಂದೆಯು ಗುರುವು ಆಗಿದ್ದೀರಿ. ಸೌಪೇ ಭೂಪ ಋಷಿ ಸುತ ಬಹುವಿಧಿ ದೇಯಿ ಅಸೀಸ ಜನನಿ ಭವನ ಗಯೇ ಪ್ರಭು ಚಲೇ ನಾಯಿ ಪದಸೀಸ. ಪ್ರಮಾಯ ರಾಜನು ತನ್ನ ಕುಮಾರರನ್ನು ಅನೇಕ ಪ್ರಕಾರದಿಂದ ಆಶೀರ್ವದಿಸಿ ಅವರನ್ನು ಋಷಿಗೆ ಒಪ್ಪಿಸಿದನು. ರಾಮ ಲಕ್ಷ್ಮಣರು ತಾಯಂದಿರ ಬಳಿಗೆ ಹೋಗಿ ಚರಣಗಳಲ್ಲಿ ವಂದಿಸಿ ಆಶೀರ್ವಾದಗಳನ್ನು ಪಡೆದುಕೊಂಡು ಹೊರಟರು. ಪುರುಷ ಸಿಂಹ ದುವು ಬೀರಹರ್ಷಿ ಚಲೇ ಮುನಿ ಭಯಹರನ ಕೃಪಾ ಸಿಂಧು ಮತಿಧೀರ ಅಖಿಲ ವಿಶ್ವಕಾರನ ಕರನ. ಕೃಪಾಸಾಗರನು ಮಹಾಧೀರರು ಚರಾಚರಾತ್ಮಕ ಸೃಷ್ಟಿಗೆ ಕಾರಣೀಭೂತರಾದವರು ಪುರುಷ ಸಿಂಹದಂತಿರುವ ಆ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಭಯವನ್ನು ಹೋಗಲಾಡಿಸಲು ಪ್ರಸನ್ನ ಮನಸ್ಸಿನಿಂದ ಹೊರಟರು. ಅರುಣನಯನ ಉರ ಬಾಹು ಬಿಸಾಲ ನೀಲ ಜಲ ಜತನು ಶ್ಯಾಮ ಸಮಾಲ ಕಟಿಪಟ ಪೀತ ಕಸೇಬರ ಬಾಥ ರುಚಿರ ಚಾಪ ಸಾಯಕ ದುಹು ಹಾಥ ಶ್ಯಾಮ ಗೌರ ಸುಂದರ ದೊವು ಬಾಯಿ ವಿಶ್ವಾಮಿತ್ರ ಮಹಾನಿಧಿ ಪಾಯಿ ಪ್ರಭು ಬ್ರಹ್ಮಣ್ಯ ದೇವಮೈ ಜಾನ मोहिनीति पितात जेबु भगवाना चले जात मुनि दीन ही दिखाई सुनिताड़त क्रोध करि धाई एक ही बान प्राण हरि लीना दीन जानिते ही निज पद दीना तब ऋषि निज नाथ ही जिय चीन्ही विद्यानिधि कहु विद्यादीन ही जाते लागन क्षुधा ಪಿಪಾಸ ಅತುಲಿತ ಬಲತನು ತೇಜ ಪ್ರಕಾಶ. ಶ್ರೀರಾಮಚಂದ್ರನು ಅರುಣ ಕಮಲ ನಯನನು ವಿಶಾಲಾಕ್ಷನು ಆಜಾನುಬಾಹುವು ನೀಲೋತ್ಪಲ ತಮಾಲ ಸದೃಶ ಶ್ಯಾಮಲ ಶರೀರನು ಪೀತಾಂಬರಧಾರಿಯು ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿಕೊಂಡು ಭುಜದಲ್ಲಿ ಬತ್ತಳಿಕೆಯಿಂದ ಶೋಭಿಸುತ್ತಿರುವನು. ಗೌರವರ್ಣದ ಲಕ್ಷ್ಮಣನು ಶ್ಯಾಮಲ ವರ್ಣದ ಶ್ರೀರಾಮನು ಈರ್ವರು ಸೋದರರು ಅತ್ಯಂತ ಸುಂದರರು. ಅವರಿಬ್ಬರನ್ನು ಪಡೆದು ಅವರೊಡನೆ ಹೋಗುತ್ತಿರುವ ವಿಶ್ವಾಮಿತ್ರರಿಗೆ ದೊಡ್ಡ ನಿಧಿಯೇ ಸಿಕ್ಕಿದಂತೆ ಆನಂದವಾಯಿತು. ಅವರು ಮನದಲ್ಲಿ ಅಂದುಕೊಂಡರು, ಪ್ರಭುವು ನಿಜವಾಗಿ ಭಕ್ತಪರಾಧೀನನು ಬ್ರಾಹ್ಮಣ ಪ್ರಿಯನೆಂದು ತಿಳಿದುಕೊಂಡೆ. ನನ್ನ ಕೋರಿಕೆಗಾಗಿ ತಾಯಿ ತಂದೆಯರನ್ನೂ ಕೂಡ ತೊರೆದು ಬಂದಿರುವನಲ್ಲ. ಹಾದಿಯಲ್ಲಿ ಹೋಗುತ್ತಿದ್ದಾಗ ಮುನಿಗಳು ರಾಕ್ಷಸಿಯಾದ ತಾಟಕಿಯನ್ನು ತೋರಿದರು. ಸದ್ದು ಕೇಳುತ್ತಲೇ ಅವಳು ಅಬ್ಬರಿಸುತ್ತಾ ರಾಮನ ಬಳಿಗೆ ಬಂದಳು. ಗುರುಗಳ ಅಣತಿಯಂತೆ ಶ್ರೀರಾಮನು ಒಂದೇ ಬಾಣದಿಂದ ಆ ತಾಟಕಿಯನ್ನು ಸಂಹರಿಸಿದನು. ಕನಿಕರದಿಂದ ಅವಳಿಗೆ ಪರಮಧಾಮವನ್ನು ಕರುಣಿಸಿದನು. ಈ ಮೂಲಕ ರಾಮಚಂದ್ರ ಪ್ರಭುವು ಸಾಕ್ಷಾತ್ ಪರಮಾತ್ಮನೆಂದು ಮುನಿಗಳು ಅಂತರಂಗದಲ್ಲಿ ಅರಿತುಕೊಂಡರು. ಪ್ರಭುವು ವಿಜ್ಞಾನ ನಿಧಿ ಎಂದು ತಿಳಿದುಕೊಂಡು ಬಳಿಕ ವಿಶ್ವಾಮಿತ್ರರು ಅತ್ಯಂತ ಹರ್ಷದಿಂದ ಅವರಿಗೆ ಬಲ ಮತ್ತು ಅತಿಬಲ ಎಂಬ ವಿದ್ಯೆಗಳನ್ನು ಉಪದೇಶಿಸಿದರು. ಇದರಿಂದ ಪಿಪಾಸ ಅಂದರೆ ಹಸಿವು ಬಾಯಾರಿಕೆ ಮುಂತಾದ ಯಾವ ಬಾಧೆಗಳು ಅವರಿಗೆ ತಟ್ಟಲಾರವು. ಹಾಗೂ ಶರೀರದಲ್ಲಿ ಅತುಲ ಬಲ ಪರಾಕ್ರಮಗಳು ನೆಲೆಸಿದವು. ಆಯುಧ ಸರ್ವ ಸಮರ್ಪಿಕೈ ಪ್ರಭು ನಿಜ ಆಶ್ರಮ ಆನಿ ಕಂದಮೂಲ ಫಲ ಭೋಜನ ದೀನ ಭಗತಿ ಹಿತಜಾನಿ. ಮುನೀಶ್ವರರು ತಮ್ಮ ಬಳಿ ಇರುವ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಶ್ರೀರಾಮನಿಗೆ ಸಮರ್ಪಿಸಿ ಅವರನ್ನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಬಂದರು. ಪರಮ ಹಿತೈಷಿಗಳಾದ ಆ ರಾಮಲಕ್ಷ್ಮಣರಿಗೆ ಅತ್ಯಂತ ಶ್ರದ್ಧೆ ಆದರಗಳಿಂದ ಕಂದ ಮೂಲ ಫಲಗಳನ್ನು ಉಣಬಡಿಸಿದರು. ಪ್ರಾತಃ ಮುನಿ ಸನ ರಘುರಾಯಿ ನಿರ್ಭಯ ಜಗ್ಗಕರಹು ತುಮ ಜಾಯಿ
होमहरन मुनि जारी, आपुर हे मुख की रखवारी, सुनि मारी निशाचर क्रोही, लई सहाय धावा मुनि द्रोही, बिनु परमान राम तेहि मारा, सत जो जन गा सागर पारा, पावक सरसु बाहु पुनि मारा, अनुजनि साचर कटकु सघारा, मारी असुर द्विज निर्भयकारी, स्तुति करहि देव मुनि झारी, कह पुनि कछुक दिवस रघुराया, रहे कीन्हि विप्रन्ह परदाया, भगति हेतु बहु कथा पुराना, कहे विप्र यद्यपि प्रभु जाना, सब मुनि सादर कहा बछुई, चरित एक प्रभु देखी अजाई, धनुष यज्ञ सुनि रघुकुल नाथा, हर्षि चले मुनि बर के साथा, आश्रम एक दीख मग माही, खग मृग जीव जंतु तह नाही, पूछा मनि मुनि शिला प्रभु देखी, सकल कथा ಮುನಿ ಕಹಾ ವಿಶೇಷಿ. ಮರುದಿನ ಬೆಳಗ್ಗೆ ರಘುನಾಥನು ವಿಶ್ವಾಮಿತ್ರರಿಗೆ, ಗುರುಗಳೇ, ಇನ್ನು ನೀವು ನಿರ್ಭಯರಾಗಿ ಯಜ್ಞವನ್ನು ಪ್ರಾರಂಭಿಸಿರಿ ಎಂದು ಹೇಳಿದನು. ಇದನ್ನು ಕೇಳಿ ಮುನಿಗಳನ್ನೊಡಗೂಡಿ ವಿಶ್ವಾಮಿತ್ರರು ಯಜ್ಞಾರಂಭವನ್ನು ಮಾಡಿದರು. ಸೋದರರಿಬ್ಬರು ಯಜ್ಞ ರಕ್ಷಣೆಗಾಗಿ ನಿಂತರು. ಯಜ್ಞ ಧೂಮವನ್ನು ಕಂಡು ವೇದ ಮಂತ್ರಗಳನ್ನು ಕೇಳಿ ಮುನಿಗಳಿಗೆ ವೈರಿ ಎನಿಸಿದ ಕ್ರೂರಿಗಳಾದ ಮಾರೀಚ, ಸುಬಾಹುಗಳೆಂಬ ರಾಕ್ಷಸರು ತಮ್ಮ ಪರಿವಾರದೊಂದಿಗೆ ಯಜ್ಞವನ್ನು ಕೆಡಿಸಲು ಬಂದರು. ಆಗ ಶ್ರೀರಾಮನು ಮಾರೀಚನ ಮೇಲೆ ಸಾಧಾರಣವಾದ ಒಂದು ಬಾಣವನ್ನು ಪ್ರಯೋಗಿಸಿ ಅವನನ್ನು 100 ಯೋಜನ ದೂರ ಸಮುದ್ರ ಮಧ್ಯದಲ್ಲಿ ಕೆಡಹಿದನು. ಮತ್ತೆ ಆಗ್ನೇಯಾಸ್ತ್ರದಿಂದ ಸುಬಾಹುವನ್ನು ವಧಿಸಿಬಿಟ್ಟನು. ತಮ್ಮನಾದ ಲಕ್ಷ್ಮಣನು ಉಳಿದ ರಾಕ್ಷಸ ಸೈನ್ಯವನ್ನೆಲ್ಲ ಸದೆಬಡಿದನು. ಈ ವಿಧವಾಗಿ ರಾಮ ಲಕ್ಷ್ಮಣರ ಸಂರಕ್ಷಣೆಯಲ್ಲಿ ಯಜ್ಞವು ನಿರ್ವಿಘ್ನವಾಗಿ ನೆರವೇರಿತು. ಹೀಗೆ ಅವರು ಬ್ರಾಹ್ಮಣರನ್ನು ನಿರ್ಭಯರಾಗಿಸಿದರು. ದೇವತೆಗಳು, ವಿಶ್ವಾಮಿತ್ರಾದಿ ಮುನಿಗಳು ಅವರನ್ನು ಅನೇಕ ರೀತಿಯಿಂದ ಸ್ತುತಿಸಿದರು. ಮುನಿಗಳನ್ನು ಅನುಗ್ರಹಿಸಲೋಸುಗ ಶ್ರೀ ರಘುನಾಥನು ಲಕ್ಷ್ಮಣನೊಂದಿಗೆ ಅಲ್ಲಿ ಕೆಲ ಕಾಲ ಇದ್ದನು. ಶ್ರೀರಾಮನು ಎಲ್ಲವನ್ನೂ ಬಲ್ಲವನಾಗಿದ್ದರು. ವಿಶ್ವಾಮಿತ್ರರು ಭಕ್ತಿ ಪರವಶರಾಗಿ ಅನೇಕ ಪುರಾಣ ಕಥೆಗಳನ್ನು ಹೇಳಿದರು. ಅದನ್ನು ರಾಮನು ಮನಗೊಟ್ಟು ಕೇಳಿದನು. ಅನಂತರ ವಿಶ್ವಾಮಿತ್ರರು ಆದರದಿಂದ ಶ್ರೀರಾಮನ ಬಳಿ ಇಂತೆಂದರು, ಪ್ರಭೋ, ಇಲ್ಲೇ ಮಿಥಿಲೆಯಲ್ಲಿ ಒಂದು ಧನುರ್ಯಜ್ಞ ಮಹೋತ್ಸವವು ನಡೆಯಲಿದೆ. ಅದನ್ನು ನೋಡಲು ಹೋಗೋಣ, ನೀನು ನಡೆ. ಧನುರ್ಯಜ್ಞದ ಮಾತು ಕೇಳಿದಾಕ್ಷಣ ಶ್ರೀ ರಘುನಾಥನು ಲಕ್ಷ್ಮಣನೊಡಗೂಡಿ ವಿಶ್ವಾಮಿತ್ರರೊಂದಿಗೆ ಸಂತೋಷದಿಂದ ಹೊರಟನು. ಮಾರ್ಗ ಮಧ್ಯದಲ್ಲಿ ಅವರು ಪಶು ಪಕ್ಷಿ ಮುಂತಾದ ಇತರ ಯಾವುದೇ ಪ್ರಾಣಿಗಳಿಂದ ಶೂನ್ಯವಾದ ಒಂದು ಆಶ್ರಮವನ್ನು ನೋಡಿದರು. ಅಲ್ಲಿ ಬಿದ್ದಿರುವ ಒಂದು ಬಂಡೆಯನ್ನು ಕಂಡು ಶ್ರೀರಾಮನು ಅದರ ಕುರಿತು ಕೇಳಿದಾಗ ವಿಶ್ವಾಮಿತ್ರರು ವಿಸ್ತಾರವಾಗಿ ಅದರ ಕಥೆಯನ್ನು ಹೇಳಿದರು. ಈ ರೀತಿಯಾಗಿ ಪ್ರಭುವು ತನ್ನ ಲೀಲೆಯನ್ನು ತೋರಿಸುವುದಕ್ಕಾಗಿ ಜಗತ್ತಿನಲ್ಲಿ ಕೌಸಲ್ಯೆ ದಶರಥರ ಉದರದಲ್ಲಿ ಜನಿಸಿ ಅಯೋಧ್ಯೆಯಲ್ಲಿ ಬೆಳೆದು ಯುವಕನಾಗಿದ್ದಾನೆ. ಕೌಮಾರಾವಸ್ಥೆಯನ್ನು ದಾಟುತ್ತಿರುವಂತಹ ಶ್ರೀರಾಮಚಂದ್ರ ಪ್ರಭುವು ಸಕಲ ವಿದ್ಯಾ ಪಾರಂಗತನಾಗಿ ವಿಶ್ವಾಮಿತ್ರರು ಬಂದು ಕೇಳಿದಾಗ ಅವರ ಹಿಂದೆ ತನ್ನ ಲೀಲೆಯನ್ನು ಜಗತ್ತಿಗೆ ತೋರಿಸುವುದಕ್ಕಾಗಿಯೇ ಹೊರಟಿದ್ದಾನೆ. ಪ್ರಭುವಿನ ಅಣತಿಯಂತೆಯೇ, ಪ್ರಭುವಿನ ಇಚ್ಛೆಯಂತೆಯೇ ವಿಶ್ವಾಮಿತ್ರರು ಬಂದು ಆತನನ್ನು ಆ ದಂಟುವಾದ ಅರಣ್ಯಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ವಿಶ್ವಾಮಿತ್ರರು ಸಕಲ ವಿದ್ಯೆಯನ್ನು ಬಲ್ಲಂತಹ ಶ್ರೀರಾಮಚಂದ್ರ ಲಕ್ಷ್ಮಣರಿಗೆ ಬಲ, ಅತಿಬಲ ಎಂಬ ವಿದ್ಯೆಗಳನ್ನು ಹಾಗೂ ತಮಗೆ ತಿಳಿದಿದ್ದ ಸಕಲ ಅಸ್ತ್ರ ಶಸ್ತ್ರಾಸ್ತ್ರಗಳನ್ನು ಅವರಿಗೆ ಸಮರ್ಪಿಸಿದ್ದಾರೆ. ಎಲ್ಲವನ್ನೂ ಏಕೆಂದರೆ ಭಗವಂತನು ಮನುಷ್ಯ ರೂಪದಲ್ಲಿಯೇ ಜನಿಸಿ ಮನುಷ್ಯ ರೂಪದಲ್ಲಿಯೇ ಓಡಾಡುತ್ತಾ ಮನುಷ್ಯನಾಗಿಯೇ ಆ ರಾವಣನನ್ನು ಕೊಲ್ಲಬೇಕಾದಂತಹ ಪರಿಸ್ಥಿತಿ ಇದೆ. ಭಗವಂತನಾದಂತಹ ಬ್ರಹ್ಮದೇವನು ಕೊಟ್ಟಿರುವ ವರಕ್ಕೆ ಶ್ರೀರಾಮಚಂದ್ರನು ಗೌರವವನ್ನು ತೋರಿಸಬೇಕಲ್ಲವೇ? ಆ ಕಾರಣದಿಂದಾಗಿ ಮನುಷ್ಯ ಮಾತ್ರದ ಲೀಲೆಯಿಂದ ವಿಶ್ವಾಮಿತ್ರರಿಂದ ಎಲ್ಲ ವಿದ್ಯೆಯನ್ನು, ಎಲ್ಲ ಅಸ್ತ್ರ ಶಸ್ತ್ರಾಸ್ತ್ರಗಳನ್ನು ಸ್ವೀಕರಿಸಿ ಆ ಗುರುಗಳಾದ ವಿಶ್ವಾಮಿತ್ರರ ಅಪ್ಪಣೆಯಂತೆಯೇ ತಾಟಕೆಯನ್ನು ಸಂಹರಿಸುತ್ತಾನೆ. ತದನಂತರ ಅವರು
ಯಜ್ಞ ಮಾಡುತ್ತಿದ್ದ ಸ್ಥಳಕ್ಕೆ ಬಂದು ಅವರ ಯಜ್ಞವು ನಡೆಯುತ್ತಿದ್ದಾಗ ಅದಕ್ಕೆ ತಡೆಯೊಡ್ಡಲು ಬಂದಂತಹ ಮಾರೀಚ ಸುಬಾಹುಗಳ ಮೇಲೆ ಬಾಣಪ್ರಯೋಗ ಮಾಡಿ ಸುಬಾಹುವನ್ನು ಕೊಂದು ಹಾಕುತ್ತಾನೆ. ಮಾರೀಚನು ದೂರದ ಸಮುದ್ರದಲ್ಲಿ ಬೀಳುತ್ತಾನೆ. ಜೊತೆಯಲ್ಲಿಯೇ ಇದ್ದ ಎಲ್ಲ ರಾಕ್ಷಸರನ್ನು ರಾಮ ಲಕ್ಷ್ಮಣರಿಬ್ಬರು ಕೊಂದು ಹಾಕುತ್ತಾರೆ. ಈ ರೀತಿಯಾಗಿ ಪ್ರಭುವು ತನ್ನ ಲೀಲೆಯನ್ನು ತೋರಿಸಲು ಪ್ರಾರಂಭಿಸಿರುವನು. ಮುಂದೆ ಇಲ್ಲಿಂದ ಜನಕಪುರಿಯಲ್ಲಿ ನಡೆಯುತ್ತಿರುವಂತಹ ಆ ಧನುರ್ಯಜ್ಞಕ್ಕೆ, ಜನಕ ಮಹಾರಾಜನ ಆಸ್ಥಾನದಲ್ಲಿ ನಡೆಯುತ್ತಿರುವ ಧನುರ್ಯಜ್ಞಕ್ಕೆ ಶ್ರೀರಾಮಚಂದ್ರನನ್ನು ವಿಶ್ವಾಮಿತ್ರರು ಆಹ್ವಾನಿಸಿ ಕರೆದುಕೊಂಡು ಹೋಗುವ ಪ್ರಸ್ತಾಪವನ್ನು ಮಾಡಿದರು. ಅಲ್ಲೇ ಅಲ್ಲವೇ ಪರಾಶಕ್ತಿಯಾದ ಪರಮಾತ್ಮನ ಸ್ತ್ರೀ ರೂಪವಾದ ಪರಮಾತ್ಮನ ಪ್ರಕೃತಿ ಸ್ವರೂಪವಾದ ಪರಬ್ರಹ್ಮನ ಇನ್ನೊಂದು ಪ್ರಕೃತಿ ಸ್ವರೂಪವೇ ಆದಂತಹ ಸೀತಾಮಾತೆಯು ಅಲ್ಲಿ ಜನಕರಾಜನ ಪುತ್ರಿಯಾಗಿ ಜನಿಸಿರುವಳು. ಪರಬ್ರಹ್ಮನು ಪ್ರಕೃತಿಯು ಒಂದಾದರೆ ಈ ಜಗತ್ತಿನಲ್ಲಿ ಯಾವೆಲ್ಲ ಲೀಲೆಗಳು ನಡೆಯಬೇಕಾಗಿದೆಯೋ ಆ ತನ್ನ ಪರಾಶಕ್ತಿಯೊಂದಿಗೆ ಒಂದಾಗುವ ಸಲುವಾಗಿಯೇ ಪರಮಾತ್ಮನಾದ ಶ್ರೀರಾಮಚಂದ್ರ ಪ್ರಭುವು ಮಿಥಿಲಾಪುರಿಯತ್ತ ಸಾಗುತ್ತಿರುವನು. ಮಾರ್ಗದಲ್ಲಿಯೂ ಇನ್ನೂ ಅನೇಕ ಲೀಲೆಗಳನ್ನು ತೋರುವುದಿದೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. श्रीरामचन्द्र कृपाल भज मन हरण भव भयदारुणं श्रीरामचन्द्र कृपाल भज मन हरण भव भयदारुणं श्रीराम 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 श्रीराम।